ಆರಾಧನಾ ಸಮಯ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಕಳೆದ ವಾರವೆಲ್ಲ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಡೆಸಿ ಹೊಸ ವಾರದ ಹೊಸ ದಿನಕ್ಕೆ ನಮ್ಮನ್ನ ಕಾಲಿಡುವ ಹಾಗೆ ಸಹಾಯ ಮಾಡಿದ್ದೆ. ನಿನಗೆ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ವಿಶೇಷವಾಗಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಬಂದಿರುವಾಗ ಈ ಲೋಕದಲ್ಲಿರುವಂತಹ ಚಿಂತೆಗಳನ್ನು ಸ್ವಲ್ಪ ಹೊತ್ತಿಗೆ ಬದಿಗಿಟ್ಟು ಸ್ವಾಮಿ, ನಾವು ನಿನ್ನನ್ನು ದೃಷ್ಟಿಸಿ ನೋಡಿ ಈ ಆರಾಧನೆಯ ಮೂಲಕ ನಮಗೆ ಸಿಗಬೇಕಾಗಿರುವಂಥ ಬಲವನ್ನ, ಶಕ್ತಿಯನ್ನ ಹೊಂದಿಕೊಳ್ಳುವ ಹಾಗೆ ನೀನು ಸಹಾಯ ಮಾಡು. ನಿನ್ನ ವಾಕ್ಯವು ನಮ್ಮೊಟ್ಟಿಗೆ ಮಾತನಾಡುವಂಥದ್ದಾಗಿರಲಿ, ನಿನ್ನ ವಾಕ್ಯ ನಮ್ಮನ್ನು ಮುನ್ನಡೆಸುವಂಥದ್ದಾಗಿರಲಿ, ಅದೇ ವಾಕ್ಯವು ನಮ್ಮ ಜೀವಿತವನ್ನ ರೂಪಿಸುವಂಥದ್ದಾಗಿರಲಿ. ಈ ಎಲ್ಲ ಕಾರಣಗಳಿಗೆ ಈ ಆರಾಧನೆ ನಮಗೆ ಪೂರಕವಾಗಿರಲಿ ಸ್ವಾಮಿ. ಈಗಲೂ ಯಾವಾಗಲೂ ನಿನ್ನೊಬ್ಬನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಆರಾಧನೆಯ ಆದಿಯಿಂದ ಹಿಡಿದು ಅಂತ್ಯದವರೆಗೂ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಡೆಸೋ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ
ನಾವು ಇನ್ನು ಮೇಲೆ ದೇವಭಕ್ತಿಯು, ನೀತಿಯು, ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಈ ವಿಶ್ವದೊಳು ಜೀವ ತರುವವ ನೀನೆ, ಈ ವಿಶ್ವದೊಳು ನವ ಜೀವ ತರುವವ ನೀನೆ. ಭವಿಸೆ ದೀನರ ಪಾದ್ಬಂಧವನು ನೀನೆ, ಭವಿಸೆ ದೀನರ ಪಾದ್ಬಂಧವನು ನೀನೆ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಕಾಲಾತೀತ ನಿತ್ಯ ಪುರುಷ, ನಿನ್ನ ಪಾಲನೆಯೇ ನಮ್ಮ ಹರುಷ. ಕಾಲಾತೀತ ನಿತ್ಯ ಪುರುಷ, ನಿನ್ನ ಪಾಲನೆಯೇ ನಮ್ಮ ಹರುಷ. ಮೇಲಾದ ಶಾಂತಿಯ ಭದ್ರಸ್ಥಾನವು ನೀನೆ, ಮೇಲಾದ ಶಾಂತಿಯ ಭದ್ರಸ್ಥಾನವು ನೀನೆ. ಕಾಲ ಕಾಲಕ್ಕೆ ಭಕ್ತ ಬಳಿಗಾಶ್ರಯನು ನೀನೆ, ಕಾಲ ಕಾಲಕ್ಕೆ ಭಕ್ತ ಬಳಿಗಾಶ್ರಯನು ನೀನೆ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಚಲಿಸುತ್ತ ನಿನಗಾಗಿ ದೇವಾ, ನಿನ್ನೊಳ್ ಸೆಲೆಬೆ ಶ್ರಮಿಸಿ ಬಾಳ್ವೆವೆಂದು. ಚಲಿಸುವ ನಿನಗಾಗಿ ದೇವಾ, ನಿನ್ನೊಳ್ ಸೆಲೆಬೆ ಶ್ರಮಿಸಿ ಬಾಳ್ವೆವೆಂದು. ನೆಲೆಯಾದಾಗಿರುವೆ ನೀನೆ ಮಗೆ ನಿರಂತರ, ನೆಲೆಯಾದಾಗಿರುವೆ ನೀನೆ ಮಗೆ ನಿರಂತರ. ಬಲರೂಪ ನೀನಿರೆ ಮಗವ ಕೊರತೆಯು, ಬಲರೂಪ ನೀನಿರೆ ಮಗವ ಕೊರತೆಯು. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಈ ವಿಶ್ವದೊಳು ನವ ಜೀವ ತರುವವ ನೀನೆ, ಈ ವಿಶ್ವದೊಳು ನವ ಜೀವ ತರುವವ ನೀನೆ. ಭವಿಸೆ ದೀನರ
ಪಾದ್ಬಾಂಧವನು ನೀನೆ, ಭವಿಷ್ಯ ದೀನರ ಪಾದ್ಬಾಂಧವನು ನೀನೆ, ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮದ ಮುಖಾಂತರವಾಗಿ ಈ ಭಾನುವಾರದ ಆರಾಧನೆಯಲ್ಲಿ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡುತ್ತೇನೆ. ಈ ಹೊಸ ದಿನವನ್ನು ಕೊಟ್ಟಿದ್ದು ದೇವರೇ. ನಿನ್ನೆ ಇದ್ದವರು ಇವತ್ತಿಲ್ಲ. ಇವತ್ತು ಮುಂಜಾನೆಯಲ್ಲಿ ಏಳದೇ ಇರುವಂಥ ಅನೇಕ ಜನರು ಇದ್ದಾರೆ. ಆದರೆ ಹೊಸ ದಿನಕ್ಕೆ ಹೊಸ ಕೃಪೆಯನ್ನು ಅನುಗ್ರಹಿಸುವಂಥ ನಮ್ಮ ದೇವರು ನಾವು ಇಂದು ಎದ್ದೇಳುವಂತೆ, ಉಸಿರಾಡುವಂತೆ, ಆರೋಗ್ಯವಾಗಿರುವಂತೆ, ದೇವರನ್ನು ಸ್ತುತಿಸುವಂತೆ, ದೇವರನ್ನು ಕೊಂಡಾಡುವಂತೆ, ಸತ್ಯವುಳ್ಳ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತೆ ದೇವರು ನಮಗೆ ಅನುಗ್ರಹಿಸಿರುವಂಥ ಈ ಒಳ್ಳೆ ದಿನಕ್ಕಾಗಿ, ಆತನ ಕೃಪೆಗಾಗಿ, ಆತನ ದಯೆಗಾಗಿ, ಆತನ ಮಮತೆಗಾಗಿ ನಾವು ಎಂದೆಂದಿಗೂ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಇರಬೇಕು. ನೀವು ಯಾರು ಕೂಡ ಈ ಮಾತುಗಳನ್ನು, ಈ ಸಂದೇಶವನ್ನು ಆಕಸ್ಮಿಕವಾಗಿ ಕೇಳಿಸಿಕೊಳ್ಳುತ್ತಿಲ್ಲ. ಈ ಸಂದೇಶದ ಮುಖಾಂತರವಾಗಿ ದೇವರು ನಿಮಗೆ ಯಾವುದೋ ಒಂದು ವಿಷಯವನ್ನು ಕಲಿಸಬೇಕು, ಹೇಳಿಕೊಡಬೇಕು ಎಂಬುದಾಗಿ ದೇವರು ಬಯಸುವುದರಿಂದ ನೀವು ಈ ಸಂದೇಶವನ್ನು ಕೇಳಿಸಿಕೊಳ್ಳುವಂತೆ ಪರಿಶುದ್ಧ ಆತ್ಮನು ನಿಮ್ಮನ್ನು ಮಾರ್ಗ ನಡೆಸಿದ್ದಾನೆ. ಪ್ರಿಯರಾದವರೇ, ಇವತ್ತು ಎನ್ವಿರಾನ್ಮೆಂಟ್ ಸಂಡೇ ಅಥವಾ ಪ್ರಕೃತಿ ನೈಸರ್ಗಿಕವಾದಂಥ ಒಂದು ಭಾನುವಾರ. ಪ್ರಿಯರಾದವರೇ, ಎಂದಾದರೂ ನೀವು ಸ್ವಲ್ಪ ಸಮಯವನ್ನು ತೆಗೆದು ದೇವರು ಸೃಷ್ಟಿಸಿದ ಕಾರ್ಯಗಳನ್ನು ವೀಕ್ಷಿಸಿದ್ದೀರಾ? ಪಟ್ಟಣದಲ್ಲಿ ನಾವು ಜೀವಿಸುವುದಾದರೆ ಎಲ್ಲಿ ನೋಡಿದರೂ ಕಾರುಗಳು, ಬೈಕ್ಗಳು, ಬಸ್ಸುಗಳ ಓಡಾಟವು ಹೆಚ್ಚಾಗಿ ಕಾಣಲ್ಪಡುತ್ತದೆ. ಜನರು ಪ್ರಕೃತಿಯನ್ನು ನೋಡಲು, ಪ್ರಕೃತಿಯಲ್ಲಿರುವಂಥ ಸೌಂದರ್ಯವನ್ನು ಅದನ್ನು ನೋಡಿ ರಚಿಸಲು ಅವರಿಗೆ ಸಮಯ ಇಲ್ಲ. ಪ್ರಿಯರಾದವರೇ, ಆದರೆ ಸತ್ಯವೇದ ಪುಸ್ತಕವನ್ನು ನಾವು ಮೊದಲನೇ ಅಧ್ಯಾಯ ಆದಿಕಾಂಡ ಪುಸ್ತಕವನ್ನು ತೆರೆದು ನೋಡುವುದಾದರೆ ದೇವರು ಭೂಮಿಯನ್ನು, ಆಕಾಶವನ್ನು, ನಾವು ನೋಡುವಂಥ ಮರ, ಗಿಡ, ಬಳ್ಳಿಗಳು, ಮೃಗಗಳು, ಪಕ್ಷಿಗಳು, ಮೀನುಗಳು, ನಾವು ಕಾಣುವಂಥ ಎಲ್ಲವನ್ನು ದೇವರೇ ಸೃಷ್ಟಿಸಿದ್ದು ಮಾತ್ರವಲ್ಲ, ದೇವರದನ್ನು ನೋಡಿ ಒಳ್ಳೆಯದು ಎಂಬುದಾಗಿ ಹೇಳಿದ. ಇದೆಲ್ಲವನ್ನು ಯಾತಕ್ಕಾಗಿ, ಯಾರಿಗಾಗಿ ಸೃಷ್ಟಿಸಿದ ಎಂಬುದಾಗಿ ನೋಡುವಾಗ ಅದು ಮಾನವ ಕುಲಕ್ಕಾಗಿಯೇ ಆತನು ಸೃಷ್ಟಿಸಿದ. ಮನುಷ್ಯನು ಇವುಗಳನ್ನು ಅನುಭವಿಸಬೇಕು, ಮನುಷ್ಯನು ಇವುಗಳನ್ನು ನೋಡಿ ಸಂತೋಷ ಪಡಬೇಕು, ಇವುಗಳ ಮೇಲೆ ಆಳ್ವಿಕೆ ಮಾಡಬೇಕೆಂಬುದಾಗಿ ದೇವರು ಇವುಗಳನ್ನು ಉಂಟು ಮಾಡಿದ. ಈ ಕಾಲದಲ್ಲಿ ನಾವು ಈ ನೈಸರ್ಗಿಕವಾದಂಥ ದೇವರ ಸೃಷ್ಟಿಯನ್ನು ವೀಕ್ಷಿಸಲು ನಾವು ಸಮಯ ತೆಗೆದುಕೊಳ್ಳುವುದೇ ಇಲ್ಲ. ಪ್ರಿಯರಾದವರೇ, ಕರ್ತನು ಇವತ್ತು ನಮ್ಮ ಸಂಗಡ ಮಾತಾಡುವಂಥ ಸಂದೇಶ ಏನಂತ ನೋಡಬೇಕಾದರೆ, ನಮ್ಮ ದೇವರು ನಮ್ಮ ಸಂಗಡ ಮಾತನಾಡುವಂಥ ದೇವರು. ಇದನ್ನು ಆದಿಕಾಂಡದ ಪುಸ್ತಕದಿಂದಲೇ ನಾವು ನೋಡಬಹುದು. ಪ್ರಕಟಣೆಯ ಪುಸ್ತಕ ತನಕ ತನ್ನ ಜನರೊಟ್ಟಿಗೆ ಆತನು ಮಾತನಾಡುವಂಥ ದೇವರಾಗಿದ್ದಾನೆ. ಆದರೆ ಸತ್ಯವೇದ ಪುಸ್ತಕದಲ್ಲಿ ಹೇರಾಳವಾದಂಥ ಜಾಗದಲ್ಲಿ ಕರ್ತನು ಪ್ರಕೃತಿಯಲ್ಲಿರುವಂಥ ಕೆಲವು ಕಾರ್ಯಗಳನ್ನು ತೋರಿಸಿ ದೇವರು ನಮ್ಮ ಸಂಗಡ ಮಾತನಾಡುತ್ತಾನೆ. ಉದಾಹರಣೆಗೆ ಸೊಲೊಮೋನನ ಪುಸ್ತಕದಲ್ಲಿ ನೋಡಬೇಕಾದ್ರೆ, ಇರುವೆಯ ಬಳಿಯಲ್ಲಿ ಹೋಗಿ ಕಲಿತುಕೋ. ಅಂದರೆ ನಾವು ಹೇಗೆ ನಮ್ಮ ಹಣಕಾಸಿನ ವಿಷಯದಲ್ಲಿ ನಡ್ಕೋಬೇಕೆಂಬುದನ್ನು
ಇರುವೆಯನ್ನು ತೋರಿಸಿ, ಇರುವೆಯ ಮುಖಾಂತರವಾಗಿ ದೇವರು ನಮಗೆ ಒಂದು ಪಾಠವನ್ನು ಕಲಿಸುತ್ತಿದ್ದಾನೆ, ನಮ್ಮ ಸಂಗಡ ಮಾತನಾಡುತ್ತಿದ್ದಾನೆ. ಅದು ಮಾತ್ರ ಅಲ್ಲ ಪ್ರಿಯರಾದವರೇ, ಲೂಕ 12ನೇ ಅಧ್ಯಾಯ 24ರಿಂದ 34ನೇ ವಾಕ್ಯದ ತನಕ ನಾವು ಓದುವಾಗ ಅಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳುವಂಥ ಮಹಾದೊಡ್ಡ ಸಂದೇಶ, ಚಿಂತೆ ಮಾಡಬೇಡಿರಿ, ಚಿಂತಿಸಬೇಡಿರಿ, ಡು ನಾಟ್ ವರಿ. ಇದನ್ನು ಆತನು ಜನರಿಗೆ ಕಲಿಸುವುದಕ್ಕಾಗಿ, ತನ್ನ ಜನರೊಟ್ಟಿಗೆ ಇದನ್ನು ಮಾತಾಡಿ ಸ್ಪಷ್ಟತೆಯಿಂದ ಅವರಿಗೆ ಉಪದೇಶ ಮಾಡುವುದಕ್ಕಾಗಿ, ಬಹಳ ಸುಲಭವಾಗಿ ಸರಳವಾಗಿ ಜನರು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಆತನು ಸೃಷ್ಟಿಸಿದಂಥ ಕಾರ್ಯಗಳನ್ನು ತೋರಿಸಿ ಆತನು ಮಾತನಾಡುವುದನ್ನು ನಾವು ನೋಡುತ್ತೇವೆ. ಉದಾಹರಣೆಗೆ ಕರ್ತನು ಹೇಳ್ತಿದ್ದಾನೆ, ಆಕಾಶದಲ್ಲಿರುವಂಥ ಪಕ್ಷಿಗಳನ್ನು ನೋಡಿರಿ, ಆಕಾಶದಲ್ಲಿ ಹಾರಾಡುವಂಥ ಕಾಗೆಗಳನ್ನು ನೋಡಿರಿ. ಅವುಗಳು ಬಿತ್ತುವುದು ಇಲ್ಲ, ಅವುಗಳು ಕೊಯ್ಯುವುದು ಇಲ್ಲ, ಅವುಗಳು ಕಣಜದಲ್ಲಿ ಸೇರಿಸಿಡುವುದು ಇಲ್ಲ. ಅವುಗಳನ್ನು ನೋಡಿ ನಮ್ಮ ಸಂಗಡ ದೇವರು ಮಾತನಾಡುತ್ತಿದ್ದಾನೆ, ನಮಗೆ ಹೇಳಿಕೊಡುತ್ತಿದ್ದಾನೆ, ನೀವು ಚಿಂತೆ ಮಾಡಬೇಡಿರಿ. ಅವುಗಳನ್ನು ಪೋಷಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ನೋಡ್ರಿ ಪ್ರಿಯರಾದವರೇ, ಅನೇಕ ಸಾರಿ ನಾವು ಯೋಚನೆ ಮಾಡ್ತೀವಿ, ದೇವರು ತನ್ನ ಸಂದೇಶಕರ ಮುಖಾಂತರವಾಗಿ ಮಾತಾಡ್ತಾರೆ, ಸತ್ಯವೇದವನ್ನು ತೆರೆದಾಗ ಮಾತಾಡ್ತಾರೆ, ಅದು ಮಾತ್ರವಲ್ಲ ನಮ್ಮ ಹೃದಯದಲ್ಲಿ ಮಾತಾಡ್ತಾರೆ, ಎಲ್ಲ ಒಳ್ಳೆಯದು. ಆದರೆ ಇವತ್ತು ನಾವು ಸ್ವಲ್ಪ ವ್ಯತ್ಯಾಸವಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಈ ಪ್ರಕೃತಿಯನ್ನು ತೋರಿಸಿ, ಈ ಆತನು ಉಂಟು ಮಾಡಿದಂಥ ಕಾರ್ಯಗಳನ್ನು ತೋರಿಸಿ ನಮ್ಮ ಸಂಗಡ ಮಾತನಾಡುವುದನ್ನು ನಾವು ಸ್ವಲ್ಪ ಸರಳವಾಗಿ ಅಥವಾ ಸ್ಪಷ್ಟತೆಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ದೇವರು ಇಂದು ನಮ್ಮ ಸಂಗಡ ಮಾತನಾಡ್ತಿದ್ದಾನೆ. ಆಕಾಶದ ಪಕ್ಷಿಗಳನ್ನು ನೋಡ್ರಿ, ಗುಬ್ಬಚ್ಚಿಗಳನ್ನು ನೋಡ್ರಿ, ಕಾಗೆಗಳನ್ನು ನೋಡ್ರಿ, ಹದ್ದುಗಳನ್ನು ನೋಡ್ರಿ. ಅವುಗಳು ಯಾವ ಕೆಲಸ ಮಾಡೋದಿಲ್ಲ, ಆದರೆ ಅವುಗಳ ತಂದೆ, ಅವುಗಳನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನು ಅವುಗಳನ್ನು ಪೋಷಿಸುವ ಹಾಗೆ ನಮ್ಮನ್ನು ಕೂಡ ಕರ್ತನು ಪೋಷಿಸ್ತಾನೆ ಎಂಬುದಾಗಿ ಕಾಗೆಗಳನ್ನು, ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳನ್ನು ತೋರಿಸಿ ದೇವರು ನಮ್ಮ ಸಂಗಡ ಮಾತನಾಡ್ತಿದ್ದಾನೆ. ಅದು ಮಾತ್ರವಲ್ಲ ಪ್ರಿಯರಾದವರೇ, ಯೆರೆಮೀಯ 18ನೇ ಅಧ್ಯಾಯವನ್ನು ಓದುವಾಗ ಯೆರೆಮೀಯನನ್ನು ಕುಂಬಾರನ ಮನೆಗೆ ಕಳುಹಿಸ್ತಾನೆ. ಅಲ್ಲಿ ಕುಂಬಾರನ ಮನೆಯಲ್ಲಿ ಆತನು ಸೃಷ್ಟಿಸಿದಂಥ ಮಡಿಕೆಯನ್ನು ತೋರಿಸಿ ಅದರ ಮುಖಾಂತರವಾಗಿ ದೇವರು ಮಾತಾಡ್ತಾನೆ. ಪ್ರಿಯರಾದವರೇ, ನಮ್ಮ ಸುತ್ತಲಿರುವಂಥ ಕಾರ್ಯಗಳನ್ನು ನೋಡಿ ಆತನು ಉಂಟು ಮಾಡಿರುವಂಥ ಕಾರ್ಯಗಳನ್ನು ತೋರಿಸಿ ದೇವರು ನಮ್ಮ ಸಂಗಡ ಮಾತನಾಡುವಂಥ ದೇವರಾಗಿದ್ದಾನೆ. ಅದೇ ಲೂಕ 12:24ರಿಂದ 34 ತನಕ ಓದುವಾಗ ಈಗ ಅಡವಿಯ ಹೂವುಗಳನ್ನು ತೋರಿಸ್ತಿದ್ದಾನೆ. ಅಡವಿಯ ಹೂವುಗಳನ್ನು ನೋಡಬೇಕಾದ್ರೆ ವಿಧ ವಿಧವಾದಂಥ ಬಣ್ಣಗಳು. ಕೆಲವೊಂದು ಸಾರಿ ನಾನು ಕೂಡ ಕೆಲವೊಂದು ಹೂವುಗಳನ್ನು ನೋಡಿ ಇದಕ್ಕೆ ಯಾರು ಪೇಂಟಿಂಗ್ ಮಾಡಿರ್ಬೋದು, ಇದಕ್ಕೆ ಯಾರು ಬಣ್ಣ ಹಚ್ಚಿರ್ಬೋದು, ಕಲರ್ ಮಾಡಿರ್ಬೋದು. ಯಾಕಂದರೆ ಅಷ್ಟು ಸುಂದರವಾಗಿರ್ತದೆ, ಅಷ್ಟು ಚಂದವಾಗಿರ್ತದೆ. ಅದನ್ನು ನೋಡುವಾಗಲೇ ನಮ್ಮೊಳಗೆ ಒಂದು ಸಂತೋಷ ಉಕ್ಕುತ್ತದೆ. ಈಗ ದೇವರು ಹೇಳ್ತಿದ್ದಾನೆ, ಈ ಅಡವಿಯ ಹೂಗಳನ್ನು ನೋಡ್ರಪ್ಪ, ಅವುಗಳಿಗೆ ವಸ್ತ್ರವನ್ನು ಕೊಡುವವರು ಯಾರು? ಕರ್ತನು. ಈಗ ಹೂಗಳನ್ನು ತೋರಿಸಿ ದೇವರು ಮಾತನಾಡ್ತಿದ್ದಾನೆ. ಆದ್ದರಿಂದ ಪ್ರಿಯರಾದವರೇ, ಇವತ್ತು ನಿಮ್ಮ ಜೀವಿತದ ಬಗ್ಗೆ ನೀವು ಚಿಂತೆ ಮಾಡ್ತಿರ್ಬೋದು. ಏನು ತಿನ್ನೋದು, ಯಾವ ವಸ್ತ್ರವನ್ನು ಧರಿಸ್ಕೊಳ್ಳೋದು, ನಾಳೆ ದಿನ ಏನಾಗುತ್ತೆ ಎಂಬುದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಆಕಾಶದ ಪಕ್ಷಿಗಳನ್ನು ನೋಡ್ರಿ, ಅವುಗಳಿಗೆ ಊಟ ಕೊಡುವಂಥ ದೇವರು. ಅಡವಿಯ ಹೂಗಳನ್ನು ನೋಡ್ರಿ, ಅವುಗಳಿಗೆ ವಸ್ತ್ರ ಕೊಡುವಂಥ ದೇವರು. ನಾನು ನಿಮಗೂ ಊಟ ಕೊಡುವೆ, ನಾನು ನಿಮಗೂ ವಸ್ತ್ರ ಕೊಡುವೆ. ಪ್ರಿಯರಾದವರೇ, ಈ ದಿನ ಸ್ವಲ್ಪ ಸಮಯವನ್ನು ತೆಗೆದು ದೇವರು ಉಂಟು ಮಾಡಿರುವಂಥ ಆ ಸೃಷ್ಟಿಗಳನ್ನು ಸ್ವಲ್ಪ ನೋಡೋಣ. ಅವುಗಳ ಮುಖಾಂತರವಾಗಿ ಕೂಡ ದೇವರು ನಮ್ಮ ಸಂಗಡ ಮಾತನಾಡಿ ಅನೇಕ ಕಾರ್ಯಗಳು ನಮಗೆ ಆತನು ಬೋಧಿಸುವಂಥ ದೇವರಾಗಿದ್ದಾನೆ. ಯಾವುದೋ ಒಂದು ವಿಷಯದಲ್ಲಿ ಚಿಂತಿಸ್ತಿದ್ದೀರಾ, ಕರ್ತನು ಹೇಳ್ತಿದ್ದಾನೆ, ಚಿಂತೆ ಮಾಡಬೇಡ. ದೇವರೇ, ಯಾಕೆ ಸ್ವಾಮಿ ನಾನು ಚಿಂತೆ ಮಾಡಬಾರ್ದು?
ಕರ್ತನು ಆತನು ಉಂಟು ಮಾಡಿದಂಥ ಕಾಗೆಗಳನ್ನು, ಹಕ್ಕಿಗಳನ್ನು, ಪಕ್ಷಿಗಳನ್ನು ತೋರಿಸಿ, ಇವುಗಳು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ಸೇರಿಸಿಡುವುದಿಲ್ಲ, ಇವುಗಳನ್ನು ಪೋಷಿಸುವಂಥ ನಾನು ನಿನ್ನನ್ನು ಪೋಷಿಸುವುದಿಲ್ಲವೇ? ಅದೇ ರೀತಿಯಾಗಿ ವಸ್ತ್ರಕ್ಕಾಗಿ, ಭವಿಷ್ಯತ್ ಕಾಲಕ್ಕಾಗಿ ಚಿಂತೆ ಮಾಡ್ತಿದ್ದೀರೋ, ಕರ್ತನು ಅಮ್ಮ, ಅಪ್ಪ, ಅಣ್ಣ, ಅಕ್ಕ, ಸ್ವಲ್ಪ ನೀನು ಆ ಹೂಗಳನ್ನು ನೋಡು. ಅವುಗಳಿಗೆ ವಸ್ತ್ರ ಕೊಡುವಂಥ ದೇವರು, ಅವುಗಳಿಗೆ ಸೌಂದರ್ಯವನ್ನು ಕೊಡುವಂಥ ದೇವರು. ನಾನು ನಿನಗೂ ವಸ್ತ್ರವನ್ನು ಕೊಡುವೆ, ನಿನ್ನ ಜೀವಿತವನ್ನು ಚಂದವಾಗಿ ಮಾರ್ಪಡಿಸುವೆ. ಆದ್ದರಿಂದ ಚಿಂತೆ ಮಾಡಬೇಡ್ರಿ, ನಮ್ಮ ಕರ್ತನು ನಮ್ಮ ಸಂಗಡ ಆತನು ಮಾತನಾಡ್ತಿದ್ದಾನೆ. ಈ ವಾಕ್ಯಗಳು ನಮ್ಮೊಳಗೆ ಆಳವಾಗಿ ಪ್ರವೇಶಿಸಲಿ. ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನಕ್ಕಾಗಿ ಸ್ತೋತ್ರ. ದೇವರೇ, ಹಕ್ಕಿಗಳ ಮುಖಾಂತರವಾಗಿ, ಹಕ್ಕಿಗಳನ್ನು ತೋರಿಸಿ ನಮ್ಮ ಸಂಗಡ ನೀನು ಮಾತಾಡಿದೆ ಸ್ವಾಮಿ. ದೇವರೇ, ಅಡವಿಯ ಹೂಗಳನ್ನು ತೋರಿಸಿ ಅದರ ಮುಖಾಂತರವಾಗಿ ನಮಗೊಂದು ಸಂದೇಶವನ್ನು ಹೇಳಿಕೊಟ್ಟೆ ಸ್ವಾಮಿ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ನೀನು ಮುಟ್ಟಿ ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಅವರ ಚಿಂತೆಗಳನ್ನೆಲ್ಲ ನೀಗಿಸು. ನೀನು ನಮ್ಮ ಸಂಗಡ ಮಾತಾಡಿ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನು ಅಪರಿಮಿತವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಸ್ತೋತ್ರ ನೀನಾಗೆ
ಪ್ರಾರ್ಥನೆ ಮಾಡೋಣ. ದೇವರೇ, ಈ ಭಾನುವಾರದ ಆರಾಧನೆಯ ಮೂಲಕ ಹೇಗೆ ನಿನ್ನ ಪ್ರತಿಯೊಂದು ಸೃಷ್ಟಿ ಕಾರ್ಯವು ನಮ್ಮೊಟ್ಟಿಗೆ ಮಾತನಾಡುವಂಥದ್ದಾಗಿರ್ತದೆ, ಹೇಗೆ ನಿನ್ನ ಧ್ವನಿಯನ್ನ ಆ ಸೃಷ್ಟಿ ಕಾರ್ಯದಲ್ಲಿ ಕೇಳಬಹುದು ಅನ್ನುವುದನ್ನ ನೀನು ಈ ಆರಾಧನೆಯ ಮೂಲಕ ನಮಗೆ ತಿಳಿಸಿಕೊಟ್ಟಿದೆ ಸ್ವಾಮಿ. ನಮ್ಮ ಪ್ರತಿಯೊಂದೊಂದು ಹೆಜ್ಜೆಯಲ್ಲಿ ನಾವು ಸಹ ನಿನ್ನ ಧ್ವನಿಯನ್ನ ಕೇಳಲಿಕ್ಕಾಗುವ ಹಾಗೆ ನಮಗೆ ಸಹಾಯ ಮಾಡು. ನಾವು ಸರಿಯಾದ ರೀತಿಯಲ್ಲಿ ನಿನ್ನ ಧ್ವನಿಯನ್ನ ಕೇಳಿ ಅದರ ಮೂಲಕ ನಮ್ಮ ಜೀವಿತಗಳನ್ನು ಕ್ರಮಪಡಿಸಿಕೊಳ್ಳುವ ಹಾಗೆ ಸಹಾಯ ಮಾಡು. ಈ ದಿನದ ಆರಾಧನೆಯ ಮೂಲಕ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಮುನ್ನಡೆಸಿದ್ದಿ. ಮುಂದಿನ ದಿನಗಳಿಗೆ ಬೇಕಾಗಿರುವಂತಹ ನಿನ್ನ ಸಹಾಯವನ್ನ ನಾವು ಈ ಸಮಯದಲ್ಲಿ ಕೋರುವಂಥವರಾಗಿರ್ತೇವೆ. ನಾವು ಈ ಆರಾಧನೆಯ ಮುಗಿಸಿ ಸಮಾಜದೊಳಗೆ ಹೋಗುವಾಗ ನಿನ್ನ ಹಾದಿಯಲ್ಲಿ ನಡೆಯುವ ಹಾಗೆ, ನಿನ್ನ ಸಾಕ್ಷಿಯುಳ್ಳ ಮಕ್ಕಳಾಗಿ ಬದುಕುವ ಹಾಗೆ, ನಿನ್ನ ಸೃಷ್ಟಿಯನ್ನ ನಾವು ಗೌರವಿಸುವ ಹಾಗೆ ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೆನ್. ಧೈರ್ಯದಿಂದ ಸಮಾಧಾನದಿಂದ ಲೋಕದೊಳಗೆ ಹೋಗೋಣ. ದೇವರು ತಾನೇ ಕೊಟ್ಟಂತ ಈ ಜೀವಿತವನ್ನ ದೇವರಿಗೋಸ್ಕರ ಬದುಕುವ ಹಾಗೆ ನಮ್ಮ ಜೀವಿತಗಳನ್ನ ಬಳಸಿಕೊಳ್ಳೋಣ. ಹೀಗೆ ಮಾಡುವ ಹಾಗೆ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆ ಸಹಾಯವು ಈಗಲೂ ಯಾವಾಗಲೂ ನಮ್ಮನ್ನು ಮುನ್ನಡೆಸುವಂಥದ್ದಾಗಿರಲಿ. ಆಮೆನ್.